ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 7:56. ಕಾಣಿಸ್ತಾ ಇಲ್ಲ ದೇವ್ ಫೋಟೋ ಇಟ್ಟಿರೋದಕ್ಕೆ. 7:56 ಆಗಿದೆ ಇವಾಗ. ತುಂಬ ಹಶ್ವಾಗ್ತಾ ಇದೆ. ಮಧ್ಯಾಹ್ನ ಊಟ ಏನೂ ಮಾಡಿಲ್ಲ ನಾನು, ಹಾಗಾಗಿ ಕುಕಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಹಾಗೆ ಡೈಲಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಮನೆ ಡೀಪ್ ಕ್ಲೀನ್ ಮಾಡ್ತಾ ಕೂತ್ಕೊಂಡು ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ಕೆಲಸ ಜಾಸ್ತಿ ಆಯಿತು. ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗತ್ತೆ ಅಂತ ಕೆಲಸಗಳನ್ನ ಮುಗಿಸ್ದೆ. ಸೊ ಇವಾಗ ಅಡುಗೆಗೆ ನಾನು ಏನು ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ನಾನು ಏನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಫ್ರೈಡ್ ರೈಸ್ ಮಾಡೋಣ. ಇಲ್ಲಿ ರೈಸ್ ಇಟ್ಟಿದೆ, ರೈಸ್ ಆಗಿದೆ. ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಜಸ್ಟ್ ಏನು ಬೀನ್ಸ್ ಮತ್ತು ಕ್ಯಾರೆಟ್ ತರಕಾರಿ ತೊಗೊಂಡಿದ್ದೀನಿ. ಈ 2 ಆನಿಯನ್ ತೊಗೊಂಡಿದ್ದೀನಿ. ನಂಗೆ ಏನೋ ಆನಿಯನ್ ಜಾಸ್ತಿ ಇರಬೇಕು, ಅದಕ್ಕೆ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಗರಂ ಮಸಾಲ, ಸಾಲ್ಟು ಇಷ್ಟು ಇಂಗ್ರೀಡಿಯೆಂಟ್ಸು ಮತ್ತು ಆಯಿಲ್ ಇಷ್ಟ ಇರೋದು ಇಂಗ್ರೀಡಿಯೆಂಟ್ಸು. ಇದಕ್ಕೆ ಫ್ರೈಡ್ ರೈಸ್ ಪೌಡ್ರು ಬರುತ್ತೆ. ಎಸ್, ಇದೊಂದು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ ಬಾಕ್ಸ್ ಖಾಲಿ ಆಗಿತ್ತು ಅಂತ ಹೇಳಿ ಫಿಲ್ ಮಾಡಲಿಕ್ಕೆ ಅಂತ ಹೇಳಿ ವಾಶ್ಗೆ ಹಾಕಿದ್ದೆ. ಸೊ ಹಾಗಾಗಿ ಇನ್ನು ಫಿಲ್ ಮಾಡ್ಕೊಂಡಿಲ್ಲ, ದೊಡ್ಡದಿದೆ ಪ್ಯಾಕೆಟು, ಅದನ್ನು ಹಾಕಬೇಕು. ಇದು ಓಪನ್ ಮಾಡಿದೆ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ತೊಳೆದಿಟ್ಟಿರೋ ಪಾತ್ರೆಗಳಿದೆ, ಇದನ್ನೆಲ್ಲ ಇವಾಗ ಜೋಡಿಸ್ಕೊಳ್ಬೇಕು. ಅಷ್ಟರೊಳಗಡೆ ರೈಸ್ ಆಗಿದೆ. ಅಯ್ಯಪ್ಪ, ರೈಸ್ ಆಗಿದೆ. ಇದೆಲ್ಲ ತೊಳೆಯೋಣ ಅಂತ ಹೇಳಿಬಿಟ್ಟು ಗಲೀಜಾಗಿತ್ತಲ್ಲ, ಎಲ್ಲ ಸಿಂಕಿಗೆ ಹಾಕಿದೆ. ಬಟ್ ಎಲ್ಲ ಕುಕಿಂಗ್ ಮುಗಿದ್ಬಿಡ್ಲಿ, ಒಂದೇ ಸಲ ಕಿಚನ್ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇದು ಏರ್ ಔಟ್ ಆಗೋ ಅಷ್ಟರಲ್ಲಿ ನಾನು ಪಾತ್ರೆನ ಜೋಡಿಸ್ಕೊಳ್ತೀನಿ. ಪಾತ್ರೆ ಜೋಡಿಸ್ಕೊಳ್ತಾ ಹಾಗೆ ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ, ಎಸ್, ಇವಾಗ ಪಾತ್ರೆ ಜೋಡಿಸ್ಕೊಳ್ತಾನೆ ಹಾಗೆ ಮಾತಾಡ್ತಾ. ಇದು ನಂದು ಸೆಲ್ಫಿ ಸ್ಟಿಕ್ ಬೇರೆ ಹೋಗ್ಬಿಟ್ಟಿದೆ, ಹಾಳಾಗಿದೆ. ಅದೊಂದು ಕಷ್ಟ ಆಗ್ತಾ ಇದೆ ನನಗೆ. ಸೆಲ್ಫಿ ಸ್ಟಿಕ್ ಹಾಳಾಗಿರೋದ್ರಿಂದ ಕಷ್ಟ ಆಗ್ತಾ ಇದೆ. ಅದು ಫೋನ್ ಹೋಲ್ಡ್ ಮಾಡ್ತೀವಲ್ಲ, ಅದ್ರದ್ದು ಸ್ಪ್ರಿಂಗ್ ಹೋಗ್ಬಿಟ್ಟಿದೆ. ಸುಮ್ಮನೆ ತಲೆ ಬಿಟ್ಟಿಲ್ಲ. ಮತ್ತೆ ಹೇಗಿದೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸ್ವಲ್ಪ ಫ್ರಿಡ್ಜಲ್ಲಿ ತರಕಾರಿ ಎಲ್ಲ ಖಾಲಿ ಆಗಿದ್ದೆಲ್ಲ ಬಾಕ್ಸ್ ಎಲ್ಲ ತೆಗೆದು ಏನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಹೆಂಗಾಗ್ಬಿಟ್ಟಿತ್ತು ಅಂದರೆ ನನಗೆ ತುಂಬ ಲೇಜಿನೆಸ್ ಆಗಿಬಿಟ್ಟಿತ್ತು. ಅದು ಏನಂತ ಗೊತ್ತಿಲ್ಲ ನನಗೆ. ತುಂಬ ಲೇಜಿನೆಸ್ ಆಗಿತ್ತು. ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಬೆಳಗ್ಗೆ ನೈಟ್ ಲೇಟ್ ಮಲಗೋದು, ಬೆಳಗ್ಗೆ ಲೇಟ್ ಹೇಳೋದು. 1:30 2 o'clock ಮಧ್ಯಾಹ್ನ ಏನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ನೋದು, ಮತ್ತೆ ಮಲಗೋದು. ಬರೀ ಇದೇ ಆಗ್ತಾ ಇತ್ತು. ಮನೆ ಏನು ಕ್ಲೀನ್ ಮಾಡಿರಲಿಲ್ಲ, ತುಂಬ ದಿನ ಆಗಿತ್ತು ಮನೆ ಕ್ಲೀನ್ ಮಾಡಿ. ಸೊ ಅದಕ್ಕೆ ಇವತ್ತು ಡೀಪ್ ಕ್ಲೀನ್ ಮಾಡಿಕೊಂಡೆ. ಆ ಥರ ಪಾತ್ರೆಗೆ ತೊಳೆದ್ಬಿಟ್ಟು ಎಲ್ಲ ಒಂದು ಬುಟ್ಟಿಲಿ ಹಾಕಿಟ್ಕೊಂಡಿರ್ತೀನಿ. ಎಲ್ಲ ಹಿಂಗೆ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ. ಖಾಲಿ ಆದಮೇಲೆ ತರಕಾರಿ ಫಿಲ್ ಮಾಡ್ಕೊಳ್ತೀನಿ. ಮತ್ತೆ ಆರ್ಡ್ರ್ ಮಾಡಿ ಅಥವಾ ತೊಗೊಂಬಂದಾಗ ಫಿಲ್ ಮಾಡ್ಕೊಳ್ತೀನಿ. ಹೇಗೆ ಅಂದರೆ ಒಂದ್ಸಲ ಹಬ್ಬ ಆ ಥರ ಇದ್ದಾಗ ನಾನು ಕ್ಲೀನ್ ಮಾಡಲ್ಲ ಮನೆ, ಯಾವುದೇ ಬಾಕ್ಸ್ಗಳಾಗಲಿ ಏನೇ ಆಗಲಿ. ಹೆಂಗೆ ಅಂದರೆ ನಾನು ಏನಾದರೂ ರೇಷನ್ ಖಾಲಿ ಆಯ್ತಂದ್ರೆ ವಾಶ್ ಮಾಡಿಬಿಟ್ಟು ಫಿಲ್ ಮಾಡ್ಕೊಳ್ತೀನಿ, ಆ ಥರ. ಸೊ ಅವಾಗ ನಮಗೆ ಏನಂದರೆ ಹಬ್ಬ ಹರಿದಿನ ಬಂತಂದ್ರೆ ಬೇಗ ಬೇಗ ಕೆಲಸ ಆಗುತ್ತೆ. ಸೊ ನಮ್ಗೆ ಅವಾಗ ಈಸಿ ಆಗತ್ತೆ ಅಂತ. ಸೊ ಹಾಲಿದೆ, ಸ್ವಲ್ಪ ಕಾಫಿ ಮಾಡ್ಕೋಬೇಕು. ಹೇರ್ ಔಟ್ ಆಗಿಲ್ಲ ಅದು. ಅಷ್ಟರೊಳಗಡೆ ನಾನು ಏನು ಮನಿ ಪ್ಲ್ಯಾಂಟ್ ಎಲ್ಲ 1 ತಿಂಗಳಾಗಿತ್ತು ವಾಟರ್ ಚೇಂಜ್ ಮಾಡಿ, ಮತ್ತು ಏನು ಪ್ಲ್ಯಾಂಟ್ಸ್ ಎಲ್ಲ ಕ್ಲೀನ್ ಮಾಡಿ. ಅದು ಚಿಕ್ಕದು ವೈಟ್ ಹುಳು ಆಗುತ್ತಲ್ಲ, ಅದೆಲ್ಲ ಆಗ್ಬಿಟ್ಟಿತ್ತು. ನೀರು ಖಾಲಿ ಆದಮೇಲೆ ಏನು ಮಾಡ್ತಾ ಇದ್ದೆ, ಎಲ್ಲ ಹಾಗೆ ರೀಫಿಲ್ ಮಾಡ್ತಾ ಇದ್ದೆ. ಖಾಲಿ ಆದಂಗೆ ಹಾಗೆ ಫಿಲ್ ಮಾಡ್ತಾ ಇದ್ದೆ. ಅದು ವಾಶ್ ಮಾಡಿ ಮಾಡ್ತಾಯಿಲ್ಲ. ಮೊದಲೆಲ್ಲ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಕ್ಲೀನ್ ಮಾಡ್ತಾ ಇದ್ದೆ. ಟೈಮ್ ಇಲ್ಲ ಅಂದರೆ ವೀಕ್ಲಿ ಒನ್ಸ್ ಮಾಡ್ತಾ ಇದ್ದೆ, ಇಲ್ಲಾಂದರೆ ವೀಕ್ಲಿ ಟ್ವೈಸ್ ಮಾಡ್ತಾ ಇದ್ದೆ. ಬಟ್ ಇತ್ತೀಚೆಗಂತೂ 1 ತಿಂಗಳಾಗಿತ್ತು ವಾಶ್ ಮಾಡೇ ಇರಲಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ಅದೇ 1 hour ಕೆಲಸ ಆಗಿದೆ. ಅದನ್ನೆಲ್ಲ ತೊಳೆದು ಹಾಗೆ ಆಚೆ ಇಟ್ಟಿದ್ದೆ, ಸ್ವಲ್ಪ ಬಿಸಿಲಲ್ಲಿ ಇರಲಿ ಅಂತ. 1 ತಿಂಗಳಾಯಿತು ಬಿಸಿಲಲ್ಲಿ ಇಟ್ಟೇ ಇರಲಿಲ್ಲ ಗಿಡ. ಸೊ ಅದನ್ನೆಲ್ಲ ತೊಗೊಂಬಂದು ಪ್ಲೇಸ್ಮೆಂಟ್ ಮಾಡೋಣ ಬನ್ನಿ ಇವಾಗ.
ಎಸ್, ಇಷ್ಟು ಕ್ಲೀನ್ ಮಾಡಿ ತೆಗೆದಿಟ್ಟಿದ್ದೆ. ಇವಾಗ ಇದನ್ನು ಪ್ಲೇಸ್ಮೆಂಟ್ ಮಾಡುವ. ಯಾವ್ಯಾವ್ದು ಎಲ್ಲೆಲ್ಲಿಗೆ ಅಂತ ಎಲ್ಲ ಬೇರೆ ಇದೆ. ಒಂದು ಎಕ್ಸ್ಟ್ರಾ ಮಾಡಿದ್ದೀನಿ ಈ ಸಲ, ಈ ಥರದ್ದು ಒಂದು ಎಕ್ಸ್ಟ್ರಾ ಮಾಡಿದ್ದೀನಿ ಗ್ಲಾಸು. ಯಾಕಂದರೆ ಮಣ್ಣಲ್ಲಿ ಹಾಕಿದ್ದು ಸರಿ ಬರ್ತಾ ಇರಲಿಲ್ಲ, ಸೊ ಹಾಗಾಗಿ ಅದನ್ನು ಒಂದು ದೊಡ್ಡದು ಮಾಡಿದೆ. ಇನ್ನೊಂದಕ್ಕೆ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕೋಣ ಅಂತ ಮಾಡಿದೆ. ಈ ದೊಡ್ಡದು ಏನಿದೆ ಇದನ್ನು ಫ್ರಿಡ್ಜ್ ಮೇಲೆ ಎಷ್ಟು ದೊಡ್ಡದಿದೆ ನೋಡಿ, ಬಳ್ಳಿ ಎಲ್ಲ ತುಂಬ ಉದ್ದ ಬೆಳೆದ್ಬಿಟ್ಟಿದೆ. ಸೊ ಹಾಗಾಗಿ ಇದಕ್ಕೆ ಈ ಥರ ಕಲರ್ ಬರುತ್ತಲ್ಲ ಆ ಥರದ್ದು ಹಾಕಿದ್ದೀನಿ, ಕಲ್ಲು ಸ್ಟೋನ್ಸು. ಇದನ್ನು ಫ್ರಿಡ್ಜ್ ಮೇಲೆ ಪ್ಲೇಸ್ಮೆಂಟ್ ಮಾಡುವ. ಮೊನ್ನೆ ಊರಿಗೆ ಹೋದಾಗ ಕೂಡ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ಕೂಡ ಕೊನೆಯಲ್ಲಿ ಆ್ಯಡ್ ಮಾಡ್ತೀನಿ. ಆ ವಿಡಿಯೋಸು ನೋಡಿ ಸಪೋರ್ಟ್ ಮಾಡಿ. ಎಸ್, ಇವಾಗ ಒಂದು ಎಕ್ಸ್ಟ್ರಾ ಒಂದನ್ನು ಇಲ್ಲಿ ಫ್ರಿಡ್ಜ್ ಮೇಲೆ ಪ್ಲೇಸ್ಮೆಂಟ್ ಮಾಡಿದೆ, ಇನ್ನೊಂದು ಇಲ್ಲಿ ನನ್ನ ವರ್ಕಿಂಗ್ ಟೇಬಲ್ ಮೇಲೆ ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಮತ್ತು ಒಂದು ಇಲ್ಲಿ, ಇನ್ನೊಂದು ಇಲ್ಲಿ ಮಾಡಿದ್ದೀನಿ ಫ್ರಿಡ್ಜ್ ಮೇಲೆ. ಇನ್ನು ಬ್ಯಾಂಬೋ ಟ್ರೀ ಮತ್ತು ಇದು ಒಂದು ಇಲ್ಲಿ ಮಾಡಿದೆ. ಇದು ಎಕ್ಸ್ಟ್ರಾ ಮಾಡಿದ್ದಲ್ವ, ಸೊ ಎಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಮೊದಲು ರೂಮಲ್ಲಿ ಇಟ್ಟಿದ್ದೆ, ಅಲ್ಲಿ ಕಿಟಕಿಯಿಂದ ತುಂಬ ಬಿಸಿಲು ಬೀಳುತ್ತೆ, ಸೊ ಗಿಡ ಸ್ವಲ್ಪ ಇದಾಗ್ತಾ ಇದೆ. ಸೊ ಹಾಗಾಗಿ ರೂಮಲ್ಲಿ ಆಗ್ತಾ ಇಲ್ಲ. ಸೊ ಅದಕ್ಕೆಲ್ಲಾದರೂ ಬೇರೆ ಪ್ಲೇಸ್ಮೆಂಟ್ ಮಾಡುವ ಅಂತ ಸದ್ಯಕ್ಕೆ ಇವಾಗ ಇಲ್ಲೇ ಇರಲಿ ಅಂತ ಇಲ್ಲೇ ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಇನ್ನೊಂದು ಬಂದು ಎಸ್, ಇಲ್ಲಿ ಉಪ್ಪಿನ ಬಾಕ್ಸ್ ಪಕ್ಕ ಇದೆಲ್ಲ ಇವಾಗ ಒಂದು ನಿಮಿಷ ಬೇಜಾರು ಮಾಡ್ಕೋಬೇಡಿ, ಇದೆಲ್ಲ ಒಂಥರ ಕಾಣಿಸ್ತಾ ಇದೆ. ಇದೆಲ್ಲ ಇವಾಗ ನಾನು ಪ್ರಿಪೇರ್ ಮಾಡೋದಕ್ಕೆ ಅಂತ ಇಟ್ಟಿರೋದು. ಇದು ನನ್ನ ಟ್ಯಾಬ್ಲೆಟ್ ಬಾಕ್ಸು, ಯಾವಾಗಲೂ ಇಲ್ಲೇ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ ತಿನ್ನಬೇಕದು. ನಂಗೆ ಬೆಳಗ್ಗೆ ಎದ್ದಿದ ತಕ್ಷಣ ನೀರು ಕುಡಿಯೋ ಅಭ್ಯಾಸ ಇದೆ, ಅದಕ್ಕೆ ಇಲ್ಲಿ ಬಂದಾಗ ತಕ್ಷಣ ಇಲ್ಲಿ ಸಿಕ್ಕಿದ್ರೆ ತಿಂತೀನಿ, ಇಲ್ಲ ಮರ್ತೋಗ್ಬಿಡ್ತೀನಿ ಅದು. ಸೊ ಹಾಗಾಗಿ ಅಲ್ಲಿ ಇಲ್ಲೇ ಇಟ್ಕೊಂಡಿದ್ದೀನಿ. ಇನ್ನೊಂದನ್ನು ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದೀನಿ ಈಗ. ಸೊ ಎಸ್, ಏರ್ಔಟ್ ಆಗಿದೆ ಅದು. ಇದನ್ನೆಲ್ಲ ನಾನು ಏನು ಮಾಡ್ತೀನಿ, ಸಿಪ್ಪೆ ತೆಗೆದಿರ್ತೀನಿ ಎಲ್ಲ ತರಕಾರಿ, ಇದನ್ನೆಲ್ಲ ಡೈರೆಕ್ಟ್ ಗಿಡಕ್ಕೆ ಹಾಕ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಗಿಡ, ಗೊಬ್ಬರ ಆಗುತ್ತೆ, ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನಾನು ಯಾರೋ ನರ್ಸರಿಯಲ್ಲಿ ವರ್ಕ್ ಮಾಡೋರು ಈ ಥರ ಹಾಕಿರೋದು ನೋಡಿ ನಾನು ಅವಾಗಿಂದ ಹಾಕೋದು ಸ್ಟಾರ್ಟ್ ಮಾಡಿದೆ. ಯಾವುದೇ ತರಕಾರಿ ಕಟ್ ಮಾಡಿದ್ರು ಅದ್ರ ಸಿಪ್ಪೆನ ತೆಗೆದು ಡೈರೆಕ್ಟಾಗಿ ನಾನು ಪಾಟಲ್ಲಿ ಹಾಕ್ತೀನಿ, ಏನೂ ಆಗಲ್ಲ. ಇದು ಹಾಲು ಸ್ವಲ್ಪ ಎತ್ತಿಟ್ಟಿದ್ದೀನಿ, ಇವಾಗ ಕಾಫಿ ಮಾಡ್ಕೋಬೇಕು ಒಬ್ಳಿಗೆ. ಇಷ್ಟು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಸ್ಟಾರ್ಟ್ ಮಾಡುವ. ಹಚ್ಕೊಂಡು ಸ್ವಲ್ಪ ನಿಮಗೆ ಹೇಗೆ ಬೇಕೋ ಎಣ್ಣೆ ಹಾಗೆ ಹಾಕ್ಕೊಳ್ಳಿ. ನಾನು ನೀರು ಹಾಕಲ್ಲ, ಇದು ಬರೀ ತರಕಾರಿ ಎಲ್ಲ ಕಂಪ್ಲೀಟ್ ಎಣ್ಣೆಲೇ ಫ್ರೈ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ತೀನಿ. ನೀವೆಲ್ಲ ಹೇಗೆ ಮಾಡ್ತೀರಾ ಕಮೆಂಟ್ ಮಾಡಿ. ನಾನು ಸೋಯಾ ಸಾಸು, ಟೇಸ್ಟಿಂಗ್ ಪೌಡ್ರು, ಆಮೇಲೆ ಕೆಚಪ್ಪು, ವೆನಿಗರ್ ಇದೆಲ್ಲ ಯೂಸ್ ಮಾಡಲ್ಲ, ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ. ಮತ್ತು ತುಂಬ ಈಸಿ ಬ್ರೇಕ್ಫಾಸ್ಟು, ಅರ್ಜೆಂಟಿಗೆಲ್ಲ ತುಂಬ ಚೆನ್ನಾಗಾಗತ್ತೆ ಇದು. ಸೊ ಹಾಗಾಗಿ ಇದು ನಾನು ಬೇಗ, ನನಗೆ ತುಂಬ ಹಶ್ವಾಗ್ತಾ ಇದೆ ಅಂದರೆ ಬೇಗ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಇದನ್ನು ಪ್ರಿಫರ್ ಮಾಡ್ತೀನಿ. ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನು ಅದು ಸ್ಟ್ಯಾಂಡಲ್ಲಿ ಹಾಕಿದ್ರೆ ನನಗೆ ಪ್ಲೇಸ್ಮೆಂಟ್ ಆಗ್ತಾ ಇಲ್ಲ ಅದು ಕುಕ್ಕಿಂಗಿಗೆ, ಸೊ ಕಾಣಿಸ್ತಾ ಇಲ್ಲ ಸರಿಯಾಗಿ. ಹಾಗಾಗಿ ಒಂದು ಕೈಯಲ್ಲಿ ಮಾಡಿಕೊಂಡು ಇನ್ನೊಂದು ಕೈಯಲ್ಲಿ ವಿಡಿಯೋ ಮಾಡಿಕೊಂಡು ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಕುಕ್ಕಿಂಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡು ನಾನು ಕೆಲವೊಂದು ಸಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ, ಕೆಲವೊಂದು ಸಲ ಹಾಕಲ್ಲ. ಇದ್ದ ಹಾಗೆ ಇತ್ತು, ಇವಾಗ ಅದಕ್ಕೆ ಹಾಕ್ತಾಯಿದ್ದೀನಿ, ಇಲ್ಲ ಅಂದಿದ್ರೆ ಹಾಕ್ತಾ ಇರಲಿಲ್ಲ. ಇದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ನಿಮಗೆ ಎಷ್ಟು ಬೇಕೋ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊಳ್ಳಿ. ನಾನೊಂದು 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಒಂದು ಕೈಯಲ್ಲಿ ವಿಡಿಯೋ ಮಾಡಿಕೊಂಡು ಒಂದು ಕೈಯಲ್ಲಿ ಕುಕ್ಕಿಂಗ್ ಮಾಡೋದು ತುಂಬ ಕಷ್ಟ. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇಷ್ಟ ಆಗೋರು ಜಾಸ್ತಿ ಹಾಕ್ಕೊಳ್ಳಿ, ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಮಾಡಿ. ಓಕೆ ಅನ್ನೋ ಥರದೊಂದು ನಂತರ ಆದರೆ ಸ್ವಲ್ಪ ಈ ಥರ ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದು ಹಸಿ ಸ್ಮೆಲ್ ಹೋದ್ಮೇಲೆ ನೀವು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ತರಕಾರಿನ ಹಾಕ್ಕೊಳ್ಳಿ. ಕಷ್ಟಪ್ಪ ಒಂದು ಕೈಯಲ್ಲಿ ಅಡುಗೆ ಮಾಡೋದು. ಯಾರಾದರೂ ಸಪೋರ್ಟಿಗೆ ಇರಬೇಕು ವೀಡಿಯೋಸ್. ನಂಗೆ ಅದಕ್ಕೆ ವೀಡಿಯೋಸ್ ಮಾಡೋದಕ್ಕೆ ಬೇಜಾರಾಗಿರೋದು, ಯಾರೂ ಹೆಲ್ಪಿಗಿಲ್ಲ, ಒಬ್ಬಳೇ ಮಾಡ್ಕೋಬೇಕಾ. ಈ ಥರದಕ್ಕೆಲ್ಲ ಯಾರಾದರೂ ಹೆಲ್ಪಿಗೆ ಬೇಕು, ನಾವೇ ಮಾಡ್ಕೊಳಕ್ಕಲ್ಲ. ಸ್ಟ್ಯಾಂಡಲ್ಲಿ ಹಾಕಿದ್ರೂ ಅಷ್ಟೇ, ದೊಡ್ಡದಿಲ್ಲ ನಮ್ಮದು ಕಿಚನು, ಚಿಕ್ಕದಾಗಿದೆ. ಸೊ ಹಾಗಾಗಿ ಅಷ್ಟೊಳಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸಾಕು ಆನಿಯನ್ನ, ಯಾಕಂದರೆ ತರಕಾರಿ ಫ್ರೈ ಆಗೋದ್ರೊಳಗೆ ಅದು ಕೂಡ ಕಲರ್ ಚೇಂಜ್ ಆಗುತ್ತೆ. ಒಳ್ಳೆ ಮಿಕ್ಸ್ ಮಾಡಿ
ನನಗೆ ಈ ಥರ ಇದ್ರೇ ಸ್ವಲ್ಪ ತರಕಾರಿ ತಿನ್ನೋದು. ಈ ಥರ ಇದ್ದರೆ ತರಕಾರಿ ತಿನ್ನೋದು ನಾನು. ಇಲ್ಲಾಂದರೆ ಹಾಗೆ ಸಾಂಬಾರಲ್ಲೆಲ್ಲ ತಿನ್ನೋದೇ ಇಲ್ಲ. ಈ ಪಲಾವು, ಫ್ರೈಡ್ ರೈಸು, ಬಿಸಿಬೇಳೆಬಾತ್ ಇಷ್ಟಲ್ಲೇ ತಿನ್ನೋದು ನಾನು. ನೋಡಿ, ನಾನು ಅಲ್ಲಿ ನೋಡೋಕೆ ಹೋದರೆ ಇಲ್ಲಿ ಯಾವ್ಯಾವ ಆ್ಯಂಗಲು ಚೇಂಜ್ ಆಗುತ್ತೆ. ಇವಾಗ ಸ್ವಲ್ಪ ಇದಕ್ಕೆ ಹಾಗೆ ಸಾಲ್ಟ್ ಹಾಕ್ಬಿಡ್ತೀನಿ ಇವಾಗಲೇ. ಸೊ ಆವಾಗ ತರಕಾರಿ ಬೇಗ ಬೇಯುತ್ತೆ. ನಾನು ಯೂಸ್ ಮಾಡೋದು ಪಿಂಕ್ ಸಾಲ್ಟು. ನಾನಿವತ್ತು ರೈಸ್ಗೆ ಸಾಲ್ಟ್ ಹಾಕಿಲ್ಲ, ಮರ್ತ್ಬಿಟ್ಟು. ಸೊ ಹಾಗಾಗಿ ಇದಕ್ಕೆ ಹಾಕ್ಕೊಳ್ತೀನಿ. ಮತ್ತು ಫ್ರೈಡ್ ರೈಸ್ ಪೌಡ್ರ್ ಇರುತ್ತಲ್ಲ, ಅದ್ರಲ್ಲಿ ಕೂಡ ಉಪ್ಪಿನಂಶ ಇರುತ್ತೆ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ, ಓಕೆನಾ? ವಿಡಿಯೋ ಮಾಡ್ಕೊಂಡು ಮಾಡುವಾಗ ಗಮನ ಯಾವ ವಿಡಿಯೋ ಕಡೆ ಇರುತ್ತಲ್ಲ. ಸೊ ಕುಕ್ಕಿಂಗಿಗೆ ಉಪ್ಪು ಖಾರ ನೋಡ್ಕೊಂಡು ಹಾಕಬೇಕು, ಸ್ವಲ್ಪ ಮಿಕ್ಸ್ ಹೊಡಿಯುತ್ತೆ. ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿಬಿಟ್ಟು ಒಂದು ಪ್ಲೇಟಿಂದ ಮುಚ್ಚಿಡ್ತೀನಿ. ಸೊ ಅವಾಗ ಸ್ವಲ್ಪ ಬೇಗ ಬೇಯುತ್ತೆ. ಬೆಂದ ಮೇಲೆ 5 ಮಿನಿಟ್ಸ್ ಅಲ್ಲ, ಅದೊಂದು 2 ಮಿನಿಟ್ಸ್ ಅದು ಕೈ ಆಡ್ತಾ ಇರಬೇಕು. ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ, ತರಕಾರಿ ಎಲ್ಲ ಸೀದೋಗ್ಬಿಡುತ್ತೆ. ಇದಕ್ಕೆ ನೀವು ಬೇಕಂದರೆ ಎಲೆಕೋಸು ಕೂಡ ಹಾಕೋಬೋದು. ನಾನು ಎಲೆಕೋಸು ತಿನ್ನಲ್ಲ, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಮತ್ತು ತುಂಬ ಸಾಫ್ಟಾಗಿ ಬೇಯಿಸ್ಕೊಬಾರ್ದು ತರಕಾರಿನ, ಸ್ವಲ್ಪ ಕ್ರಂಚಿ ಥರ ಇರಬೇಕು. ನನಗೆ ಸಾಕು ಅನಿಸುತ್ತೆ ಎಷ್ಟು. ಒಂದು 10 ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗುತ್ತೆ. ರೈಸ್ ಒಂದು ರೆಡಿ ಇದ್ದರೆ ಇದೊಂದು 10 ಮಿನಿಟ್ಸಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ 5 ಮಿನಿಟ್ಸ್ ಆಗ್ತದೆ. 5 to 7 ಮಿನಿಟ್ಸ್ ಹಾಗೆ ಹೋಗುತ್ತೆ ಇದು. ಈಗ ಇದಕ್ಕೆ ಇದು ಒಂದು ಸ್ವಲ್ಪ ನಿಮಗೆ ನೋಡ್ಕೊಂಡು ಹಾಕೊಳ್ಳಿ. ಇದರಲ್ಲಿ ಉಪ್ಪಿನಂಶ ಇರುತ್ತೆ. ಸ್ವಲ್ಪ ಇದೊಂದು 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರಲ್ಲ, ನನಗಿಷ್ಟ ಆಗಲ್ಲ. ಸೊ ಹಾಗಾಗಿ ನೀವು ಬೇಕಂದ್ರೆ ಅದನ್ನೇ ಹಾಕ್ಕೋಬೋದು. ಹಸಿರು ಮೆಣಸಿನ್ಕಾಯಿ ಸ್ವಲ್ಪ, ಅಥವಾ ಚಿಲ್ಲಿ ಪೌಡರ್ ಸ್ವಲ್ಪ, ಮತ್ತು ಗರಂ ಮಸಾಲ ಸ್ವಲ್ಪ, ಮಸಾಲ ಪೌಡರ್ ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಘಾಟೆಲ್ಲ ಹೋಗಬೇಕಿದ್ರದ್ದು. ಇದು ಕಿಟಕಿ ಈ ಕಡೆನೇ ಇದೆ ನೋಡಿ, ಇಲ್ಲಿ ಆ ಕಡೆ ಬೆಳಗ್ಬಿಟ್ಟು ಪಾತ್ರೆ ಆಚೆ ತೊಳೆದ್ಬಿಟ್ಟು ಎಲ್ಲ ಇಲ್ಲಿ ಇಟ್ಟಿದೆ, ಅದು ಎತ್ತಿಟ್ಟಿಲ್ಲ, ಹಾಗೆ ಇಟ್ಟಿದ್ದೀನಿ. ಕಾರ್ನರಲ್ಲೇ ಮಾಡ್ಕೊಳ್ತೀನಿ. ಏನಕ್ಕಂದರೆ ಹೊಗೆ ಇದ್ದರೆ ಹಿಂಗೆ ಹೋಗುತ್ತೆ, ಇದು ಈ ಕಡೆನೇ ಹೋಗುತ್ತೆ. ಆದಷ್ಟು ಇಲ್ಲಿ ವಾಲೆಲ್ಲ ಗಲೀಜು ಆಗಲ್ಲ ಅಂತ ಆದಷ್ಟು ಪಾತ್ರೆ ನೋಡಿ. ಇವಾಗ ಸಂಜೆ ಕಾಫಿ ಮಾಡ್ಕೊಂಡು ಕುಡ್ದಿರೋ ಪಾತ್ರೆ ಇದು. ಈ ಥರ ಇದೆ ಸೆಟಪ್ ಅಡುಗೆ ಮನೆಯಲ್ಲಿ. ಇವಾಗ ಇದೆಲ್ಲ ಕ್ಲೀನ್ ಮಾಡಿ, ಊಟ ಮಾಡಿ, ಪಾತ್ರೆ ತೊಳೆದು ಇದೆಲ್ಲ ಮುಗಿಸಿ ಮಲಗಬೇಕು. ಇಲ್ಲಿ ಸ್ವಲ್ಪ ಈ ಥರ ಇಟ್ಕೊಂಡಿದ್ದೀನಿ. ಇದು ಇವಾಗ ಬೀನ್ಸ್ ಎತ್ಕೊಂಡಿದ್ದು ಎತ್ತಿಡಬೇಕು. ಇಲ್ಲೇ ವಾಟರ್ ಕ್ಯಾನ್ ಇಟ್ಕೊಂಡಿದ್ದೀನಿ, ಸ್ಟ್ಯಾಂಡ್ ಇಲ್ಲ. ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ಈ ಥರ ರೇರಾಗಿ ಯೂಸ್ ಮಾಡೋದನ್ನೆಲ್ಲ ಆ ಕಡೆ ಇಟ್ಕೊಂಡಿದ್ದೀನಿ. ಈ ಕಡೆ ಕಿಚನ್ ಹತ್ರ ಇದು ನಂಗೆ ಅರ್ಜೆಂಟಿಗೆ ಒಗ್ಗರಣೆಗೆಲ್ಲ ಬೇಕಾಗಿರೋದಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ. ಸೊ ಇದಾಗಿದೆ ಸಾಕು. ನಾನು ಕಣ್ಣಳ್ತನೆಲ್ಲ ಹಾಕ್ಕೊಳ್ತೀನಿ. ನಾನು ಟೇಸ್ಟ್ ಎಲ್ಲ ಮಾಡಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ತೀನಿ ಕಣ್ಣಳ್ತನೆಲ್ಲ. ಇದೆಲ್ಲ ಆಮೇಲೆ ಇಟ್ಕೊಳ್ತೀನಿ. ಇವಾಗ ರೈಸ್ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ರೈಸ್ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ರೈಸ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಎಷ್ಟು ಎಮ್ಮೆ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಸಿಯಾಗಿ ಕ್ವಿಕ್ಕಾಗಿ ಏನಾದರೂ ಅರ್ಜೆಂಟ್ ವರ್ಕಿಂಗ್ ವುಮೆನ್ಸ್ ಆದರೆ, ಯಾಕಂದರೆ ನಾನು ವರ್ಕ್ ಹೋಗ್ತಾ ಇದ್ದಿದ್ದರಿಂದ ಸೊ ನನಗೆ ಗೊತ್ತು ಬೆಳಗ್ಗೆ ಟೈಮ್ ಆಗಲ್ಲ ಮಾಡಲಿಕ್ಕೆ ಅಂತ. ನಾನು ಹಾಗಾಗಿ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ನಾನು ಆಚೆ ಫ್ರೈಡ್ ರೈಸ್ನ ಪ್ರಿಫರ್ ಮಾಡಲ್ಲ ನಾನು ಹೊರಗಡೆದು. ಸೊ ಯಾಕಂದರೆ ಈಸಿಯಾಗಿ ನಾವು ಹೆಲ್ತಿಯಾಗಿ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಸಿಂಪಲಾಗಿ ಬ್ಯಾಚುಲರ್ಸ್ಗೂ ಕೂಡ ಈಸಿ ಆಗುತ್ತೆ. ತುಂಬ ಟಯರ್ಡ್ ಆಗಿದೆ, ನನಗೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂದಾಗ ಇದನ್ನು ಆರಾಮ್ಸೆ ಮಾಡಿಕೊಂಡು ತಿನ್ಬೋದು. ಆ್ಯಕ್ಚುಲಿ ಇವಾಗ ನಾನು ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದು, ಬಟ್ ಬೆಳಗ್ಗೆಯಿಂದ ಕೆಲಸ ಮಾಡಿ ನನಗೂ ಟಯರ್ಡ್ ಆಗಿದೆ. ಸೊ ಹಾಗಾಗಿ ಇವಾಗ ಬೇಡ, ಫ್ರೈಡ್ ರೈಸೇ ಬೇಗ ಆಗುತ್ತೆ ಅಂತ ಹೇಳಿ ತರಕಾರಿನೂ ಇತ್ತು. ನಾಳೆ ಅಮ್ಮ ಮನೆಗೆ ಹೋದರೆ ಮತ್ತೆ ನಾನು ತರಕಾರಿ ಎಲ್ಲ ಹಾಳಾಗುತ್ತೆ, ಇನ್ನು ಖಾಲಿ ಮಾಡೋದು ತುಂಬ ಕಡಿಮೆ. ಸೊ ಹಾಗಾಗಿ ನಿಮಿಷ ಕೈ ನೋವು ಬರುತ್ತಪ್ಪ, ಫೋನ್ ಹಿಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ನಾನು ಇವಾಗ ಫ್ರೈಡ್ ರೈಸ್ನ ಮುಗಿಸ್ದೆ. ತುಂಬ ಅಂದರೆ ತುಂಬ ಹಶ್ವಾಗ್ತಾಯಿತ್ತು. ಈಸಿಯಾಗಿ ಆರಾಮ್ಸೆ ಮಾಡ್ಕೋಬೋದು ನೀವು.
ಒಂದ್ಸಲ ಟ್ರೈ ಮಾಡಿ. ಇನ್ನು ಬೇರೆಯವರು ಸೋಯಾ ಸಾಸು ನೀವು ಮತ್ತು ವೆನಿಗರ್ ಅದೆಲ್ಲ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ, ಟೇಸ್ಟಿಂಗ್ ಪೌಡರ್ ಎಲ್ಲ ಅದನ್ನು ಒಂದ್ಸಲ ಇಷ್ಟ ಆಗೋರು ಹಾಕೊಂಡು ಟ್ರೈ ಮಾಡಿ. ನನಗೆ ಇಷ್ಟ ಆಗಲ್ಲ ಪರ್ಸ್ನಲಿ, ಸೊ ಹಾಗಾಗಿ ನಾನು ಯೂಸ್ ಮಾಡಲ್ಲ. ನಾನು ಮನೆಯಲ್ಲಿ ಇಷ್ಟೇ ಸಿಂಪಲಾಗಿ ಮಾಡ್ಕೊಡ್ತೀನಿ. ಬ್ಯಾಚುಲರ್ಸ್ಗೆಲ್ಲ ಈಸಿ ಆಗುತ್ತೆ, ನಂಗೆ ಟಯರ್ಡ್ ಆಗ್ತಾಯಿದೆ, ನಂಗೆ ಮಾಡೋಕ್ಕೆ ಆಗ್ತಾಯಿಲ್ಲ ಅನ್ನೋರಿಗೆಲ್ಲ ಈಸಿಯಾಗಿ ಬರುತ್ತೆ. ಈಸಿಯಾಗಿ ಒಂದು 5 to 10 ಮಿನಿಟ್ಸಲ್ಲಿ ರೈಸ್ ಒಂದು ಮಾಡಿ ಇಟ್ಕೊಂಡ್ಬಿಟ್ರೆ 5 to 10 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಅಲ್ಲ, ಇದು ಸೋಲಾರ್ ಅಲ್ವಾ, ನೀರಿದೆ. ಸೋಲಾರ್ ನೀರೈತೆ, ತುಂಬಿನೇ ಅರ್ಧಿತ್ತು ಇಷ್ಟು ತನಕ. ಕೊಡಿ ಕೊಡಿ ಕೊಡಿ. ಓಕೆ, ನೋಡಿ ನೋಡಿ, ಸ್ವಲ್ಪ ಕೊಟ್ಟು